ಯಾದಗಿರಿಯ ಪಿಎಂ ಆವಾಸ್ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಡ ಫಲಾನುಭವಿಗಳ ಹಣ ನುಗ್ಗಿದ್ರ ಸರ್ಕಾರಿ ಅಧಿಕಾರಿಗಳು ಬಡವರ ದುಡ್ಡೇ ಬೇಕಾ ಇವರಿಗೆ? ನ್ಯಾಯಕ್ಕಾಗಿ ವ್ಯಕ್ತಿ ಕಚೇರಿಯಿಂದ ಕಚೇರಿಗಳಿಗೆ ಅಲ್ದಾಡ್ತಾ ಇದ್ದಾನೆ. ಅನೇಕ ದಿನಗಳಿಂದ ಬರದಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಯ ಹಣವನ್ನೇ ಲೂಟಿ ಮಾಡಿದ್ರ ಇವರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಒಂದು ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ನೋಡಿ, ಸಾಲ ಮಾಡಿ ಮನೆ ನಿರ್ಮಿಸಿಕೊಂಡು ಪರದಾಡ್ತಾ ಇದ್ದಾರೆ ಈ ಫಲಾನುಭವಿ ಮಹಿಬೂಬಾ. ಯಾದಗಿರಿಯ ಕೆಂಭಾವಿ ಪುರಸಭೆ ಸಿಬ್ಬಂದಿಗಳು ಮಾಡಿರೋ ಎಡವಟ್ಟಿದು. ಹಲವಾರು ಜನರಿಗೆ ಇದೇ ರೀತಿಯಾಗಿ ಪಂಗನಾಮ ಹಾಕಿದ್ದಾರಂತೆ. ನ್ಯಾಯ ಕೇಳೋದಕ್ಕೆ ಅಂತ ಹೋದ ಫಲಾನುಭವಿಗಳಿಗೆ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಪಿಎಂ ಎವೈಯಲ್ಲಿ ಖಾತೆಯಲ್ಲಿ ಬರಬೇಕಾಗಿದ್ದಂತಹ 1.5 ಲಕ್ಷ ಹಣ ಬೇರೆಯವರ ಖಾತೆಗೆ ವರ್ಗಾವಣೆಯಾಗಿದೆಯಂತೆ. 2017-18 ಸಾಲಿನಲ್ಲಿ ಮಂಜೂರಾಗಿದ್ದಂತಹ PMYA ಮನೆ ಇದು. ಬಡ ಫಲಾನುಭವಿಗೆ ನೆರವು ಕೊಟ್ಟಿತ್ತು ಸರ್ಕಾರ. ಆದರೆ ದೇವರು ಕೊಟ್ಟರು ಪೂಜಾರಿಗಳು ಕಿತ್ಕೊಳ್ತಾರೆ ಅನ್ನುವಂಥ ಒಂದು ಘಟನೆ ಇದಾಗಿದೆ. ನೂರಾರು ಜನ ಇದೇ ರೀತಿ ಫಲಾನುಭವಿಗಳ ಹೆಸರಿನಲ್ಲಿ ಹಣ ವರ್ಗಾವಣೆ ಆಗಿದೆ ಅನ್ನೋದಂತೆ ನಡೀತಾ ಇದೆ. ಮೂಲ ದಾಖಲಾತಿಗಳನ್ನು ನೀಡಿದ್ರೂ ಕೂಡ ಮತ್ತೊಬ್ಬರ ಖಾತೆಗೆ ಹಣ ಹೋಗುತ್ತೆ ಅಂದರೆ ಏನರ್ಥ? ಫಲಾನುಭವಿಗಳಿಗೆ ಈ ಮೂಲಕ ಪಂಗನಾಮ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಕೈಗೆ ಬಂದ ತುತ್ತು ಇನ್ನೇನು ಕಿತ್ಕೊಂಡಿದ್ದಾರೆ. ಬಡ ಫಲಾನುಭವಿಗಳು ಅಲ್ದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಸೂರು ಕಲ್ಪಿಸಿಕೊಳ್ಳುವ ಆಸರೆಯಲ್ಲಿದ್ದ ಕಡು ಬಡತನದ ಕುಟುಂಬಕ್ಕೆ ಇದೀಗ ಶಾಕ್ ನೀಡಿದ್ದಾರೆ ಈ ಖದೀಮರು. ನ್ಯಾಯಕ್ಕಾಗಿ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಸುತ್ತಾಡ್ತಾ ಇದ್ದಾರೆ, ಅಲ್ದಾಡ್ತಾ ಇದ್ದಾರೆ ಮಹಬೂಬಾ ಸಾಬಾ. अंदर जाओ, अंदर छोड़ चप्पल। ನೋಡಿ, ಯಾದಗಿರಿಯ ಪಿಎಂ ಆವಾಸ್ ಯೋಜನೆ ಇದು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸೂರು ಇಲ್ಲದೆ ಇರೋರಿಗೆ ಸೂರು ಕಲ್ಪಿಸಿಕೊಡುವಂತಹ, ಬಡವರಿಗೆ ಆಸರಿಯಾಗುವಂತಹ ಒಂದು ಅತ್ಯದ್ಭುತ ಯೋಜನೆ. ಕೇಂದ್ರ ಸರ್ಕಾರದವರು ಇವರು ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು, ಯೋಜನೆಗಳನ್ನು ಪಡೆದುಕೊಳ್ಳಿ ಅಂತೇಳಿ ಇವರು ಒಂದು ಕಡೆ ಜಾಗೃತಿ ಯಾತ್ರೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇದೇ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಸಿಕ್ತಿಲ್ಲ ಅನ್ನೋದು ವಿಪರ್ಯಾಸದ ಸಂಗತಿ. ಎಷ್ಟೇ ಅಲ್ದಾಡಿದ್ರು ಕೂಡ. ಆದರೆ ಅರ್ಧಂಬರ್ಧ ಕಟ್ಟಿರೋ ಮನೆಯಲ್ಲೇ ವಾಸ ಮಾಡಬೇಕು. ಸೂರೇ ಇಲ್ಲ, ಮೇಲ್ಗಡೆ ಚಾವಣಿನೇ ಇಲ್ಲ. ಸುಮ್ಮನೆ ಒಂದು ಗೋಡೆ ಕಟ್ಕೊಂಡು ಅದನ್ನೇ ಮನೆ ಅಂತ ಅಂದ್ಕೊಂಡು ಮಳೆ, ಗಾಳಿ, ಚಳಿ ಅನ್ನದೇ ಅದರಲ್ಲೇ ವಾಸ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್ ರೆಡ್ಡಿ, ಏನಿದು? ಯಾರು ಎಡವಟ್ಟು? ಹಾಗಾದ್ರೆ ಅಧಿಕಾರಿಗಳು ಯಾಕೆ ಈ ಥರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಬೇರೆಯವ್ರ ಅಕೌಂಟಿಗೆ ಹೇಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಹಣ? ಹೌದು ಶಿಲ್ಪ, ಏನು ಯಾದಗಿರಿಯ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಭಾರಿ ಅವ್ಯವಹಾರನೇ ನಡೆದಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಒಂದು ಫಲಾನುಭವಿಗೆ ಬರಬೇಕಾದಂತ ಹಣ ಇನ್ನೊಬ್ಬರ ಖಾತೆಗೆ ವರ್ಗಾಯಿಸಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನ ಮತ್ತು ಅವರ ಕೈವಾಡದಿಂದನೇ ಇದು ನಡೆದಿರುವಂತದ್ದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಎಸ್ ವೀರೇಶ್ ರೆಡ್ಡಿ, ಹೇಳಿ. ಈಗಾಗಲೇ ಏನು ಒಂದು ಫಲಾನುಭವಿ ಅಧಿಕಾರಿಗಳ ಒಂದು ಕಚೇರಿಗೆ ಅಲೆದಾಟ ನಡೆಸಿದ್ರು ಕೂಡ ಯಾವುದೇ ಒಂದು ಪ್ರಯೋಜನ ಕೂಡ ಅವರಿಗೆ ಸಿಕ್ಕಿಲ್ಲ. ಮತ್ತು ಅವರಿಗೆ ಬರಬೇಕಾದಂತ ಏನು ಒಂದು 1.5 ಲಕ್ಷ ಹಣವನ್ನು ಕೂಡ ಈಗ ಇನ್ನೊಬ್ಬರ ಖಾತೆಗೆ ವರ್ಗಾಯಿಸಿರುವಂತದ್ದು. ಈ ತರ ಹಲವಾರು ಪ್ರಕರಣಗಳು ಕೂಡ ಈಗ ಬಯಲಿಗೆ ಬಂದಿರುವಂತದ್ದು. ಈ ಬಗ್ಗೆ ಒಂದು ಏನು ಕನ್ನಡದ ಜೊತೆ ಕೂಡ ಫಲಾನುಭವಿ ತನ್ನ ಅಳಲನ್ನು ಕೂಡ ಹಂಚಿಕೊಂಡಿರುವಂತದ್ದು ಶಿಲ್ಪ. ಅಲ್ಲ, ಈಗ ಅಧಿಕಾರಿಗಳನ್ನ ಕೇಳಿದ್ರೆ ಏನ್ ಹೇಳ್ತಾರೆ? ಅವ್ರು ಕೊಡುವಂತಹ ಉತ್ತರ ಏನು? ಇವರು ನಮಗ್ ದುಡ್ಡು ಬಂದಿಲ್ಲ, ಬೇರೆಯವ್ರ ಅಕೌಂಟಿಗೆ ಹೋಗಿದೆ ಅಂತಾರೆ. ಅಧಿಕಾರಿಗಳಿಗೆ ಏನ್ ಮಾಡ್ತಿದ್ದಾರೆ? ಇವ್ರ ಮೇಲಿನ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಇದು? ಈ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ. ಹೌದು ಶಿಲ್ಪ, ಏನು ಒಂದು ಇದರಲ್ಲಿ ಒಂದು ದೊಡ್ಡ ಕೈವಾಡದ ಮೂಲಕ ಹಲವಾರು ಏನು ಒಂದು ಕೊರೋನಾ ಸಮಯದಲ್ಲಿ ಈ ಮನೆಗಳು ಕೂಡ ಅವಾಗ ಬಂದಿರುವಂತದ್ದು. ಫಲಾನುಭವಿಗಳ ಹೆಸರಿಗೆ ಬಂದಂತ ಹಣ ಕೂಡ ಕೊರೋನಾಕ್ಕೆ ಉಪಯೋಗ ಮಾಡಿಕೊಂಡಿದೆ ಸರ್ಕಾರ. ಹಾಗಾಗಿ ನಿಮ್ಮ ಖಾತೆಗೆ ಹಣ ಬಂದಿಲ್ಲ, ನಿಮ್ಮ ಫಲಾನುಭವಿಗಳ ಒಂದು ಖಾತೆ ಕೂಡ ನಿಷ್ಕ್ರಿಯಗೊಂಡಿದೆ ಅನ್ನೋ ಒಂದು ಸಬೂಬನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇವರಿಗೆ ಬರಬೇಕಾದಂತ ಹಣ ಇನ್ನೊಬ್ಬರ ಖಾತೆಗೆ ಹೇಗೆ ಹೋಯ್ತು ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನೋ ಒಂದು ಫಲಾನುಭವಿಗಳು ಕೂಡ ನಮ್ಮ ಹಣ ಇನ್ನೊಬ್ಬರ ಖಾತೆಗೆ ವರ್ಗಾಯಿಸಿ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇರ್ತದೆ ಶಿಲ್ಪ. ಓಕೆ, ಧನ್ಯವಾದ ವೀರೇಶ್ ಡೀಟೇಲ್ಸ್ಗಾಗಿ.
2019-18 ಸಾಲಿನಲ್ಲಿ ನನಗೆ ನರೇಂದ್ರ ಮೋದಿ ಅವರು PM ಅಲ್ಲಿ 1,50,000 ಬಜೆಟ್ ಮನೆ ಆಗಿತ್ತು ನಿರ್ಮಾಣ. ಆ ಸಲುವಾಗಿ ನನಗೆ ದುಡ್ಡು ಆ ಮೂಮೆಂಟ್ನಲ್ಲಿ ಬರಲಿಲ್ಲ. 2023 ಇಸ್ವಿನಲ್ಲಿ ನನಗೆ ಮನೆ ಮತ್ತೆ ಬಿಲ್ಲನ್ನು ಬರಲಾಕತ್ತು. ನಾನು ಸುಮಾರು ಒಂದು 9 ತಿಂಗಳವರಲ್ಲಿ ಅಡ್ಡಾಡಿದೆ. ಅದು ದುಡ್ಡು ಬೇರೆಯವ್ರ ಅಕೌಂಟಿಗೆ ಹೋಗಿದೆ. ಎಲ್ಲ ಸರ್ಚ್ ಮಾಡಿ ನಾನು ತೆಗೆದು DC ಅವರಿಗೆ, ಚೀಫ್ ಆಫೀಸರ್ ಅವರಿಗೆ ಎಲ್ಲರಿಗೆ ಒಂದು ಮನವಿ ಸಲ್ಲಿಸಿದೆ. ಅವರು ಯಾರೂ ನನಗೆ ಸಹಕರಿಸಿಲ್ಲ. ಈ ಸಲುವಾಗಿ ನಾನು ಎಲ್ಲ ಕಡೆಯಲ್ಲಿಂತೂ ಈ ಪತ್ರದ ಮೂಲಕ ಹೇಳೋದೇನೆಂದರೆ ನನ್ನ ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ನಾನು ಈ ದುಡ್ಡಿನ ಸಲುವಾಗಿ ಎಲ್ಲೆಲ್ಲಿ ಅಡ್ಡಾಡಿಲ್ಲ. ಪ್ರತಿಯೊಂದು ಆಫೀಸರ್ಗಳಲ್ಲಿ ಹೋಗಿದ್ದೀನಿ. ಎಲ್ಲರ ಕಡೆ ಹೋಗಿ ನಾಳೆ ಬಾ, ನಾಡ್ದು ಬಾ, ಆಫೀಸರ್ ಚೀಫ್ ಆಫೀಸರ್ ಇದ್ದರೆ TMC ಇರಲ್ಲ, TMC ಇದ್ದರೆ ಚೀಫ್ ಆಫೀಸರ್ ಇರಲ್ಲ. ಈ ಥರ ಮಾಡಿ ದುಡ್ಡು ಬೇರೆ ಕಡೆ ಹೋಗಿದ್ದಕ್ಕೆ ನನಗೆ ಪ್ರಾಬ್ಲಮ್ ಆಗಿದೆ. ಯಾವ ಯೋಜನೆಯಲ್ಲಿ ಮನೆ ಆಗಿದೆ? ನರೇಂದ್ರ ಮೋದಿ ಅವರು PM ಅಲ್ಲಿ ಮನೆ ಆಗಿದೆ ಸರ್. ನಾವು ಇದೇನಾಯ್ತು ರೀ, ಆವಾಗ ಕೊರೋನಾ ಆದಂಥ ಬೇರೆ ಕಡೆ ದುಡ್ಡು ಹೋಗ್ಯದ ಅಂತೇಳಿ ನಮಗೆ ಅಮೌಂಟ್ ಬಂದಿಲ್ಲ ಸರ್. ಇವಾಗ 2001ನೇ ತಿಂಗಳ 1ನೇ ತಾರೀಕಿನಿಂದ ದುಡ್ಡು ಬಿಡುಗಡೆ ಆಯಿತು. ನಾನು ಸುಮಾರು ಒಂದು 6 ತಿಂಗಳ ತನಕ ಅವ್ರ ಥರ ಅಡ್ಡಾಡಿದೆ. 9 ತಿಂಗಳ ಸಮೇತನೂ ಅಡ್ಡಾಡಿದೆ. ಅವ್ರು ಏನೂ ನನಗೆ ರೆಸ್ಪಾನ್ಸೇ ಕೊಟ್ಟಿಲ್ಲ. ಆ ಬ್ಯಾಂಕಿನ ಸಮೇತ ಹೋಗಿ ಸರ್ಚ್ ಮಾಡಿ ಬಂದೀನಿ ರೀ ನಾನು. ಆದ್ರೆ ಅವ್ರು ಯಾರು ಹೋಗ್ತೀರಿ ಹೋಗ್ರಿ ಅಂತಾರೆ. ಅವ್ರು ಸಾಲ ಮಾಡೀನಿ ರೀ ನಾನು. 1 ಲಕ್ಷ ರೂಪಾಯಿ ಮನೆ ಬರ್ತದನ್ನ ಸಲುವಾಗಿ ಸಾಲ ಮಾಡಿ ಮನೆ ಕಟ್ಕೊಂಡೀನಿ ರೀ. ಆದ್ರೂ ಮನೆಗೆ ಮೇಲೆ ಪತ್ರ ಹಾಕಿಲ್ಲ ರೀ. ನಾನು ಛತ್ತಿಲ್ಲ ರೀ. 1 ರೂಪಾಯಿನೂ ನನಗೆ ಜಮಾ ಆಗಿಲ್ಲ ರೀ. ಅವ್ರಿಗೆ 9 ರೊಕ್ಕ ಬಿದ್ದಿಲ್ಲ ಅಂತ 9 ತಿಂಗಳ ತನೂ ನಾನು ಅವ್ರ ಬೆನ್ನ ಹಿಂದೆ ಓಡಾಡೀನಿ ಸರ್. ಆದ್ರೂ ನನಗೆ ಆ ದುಡ್ಡು ನನಗೆ ದಕ್ಕಲಿಲ್ಲ. ಆ ಬೇರೆ ಕಡೆ ಅವರು ಈ ಥರ ಮಾಡ್ಯಾರ ಸರ್. ನಂದು ಹೆಸರು ಏನೈತಿ ಮೈಬೂಬ್ ತಂದೆ. ನನಗೆ ಫಸ್ಟವಾಗಿ ಏನಾದಂದರೆ ನಾನು ಕೊಟ್ಟಿದ್ದ ಡಾಕ್ಯುಮೆಂಟ್ಸ್ ಇವರು ಸರಿಯಾಗಿ ಪರಿಗಣಿಸಿಲ್ಲ. ಪುರಸಭೆದ ಒಳಗೆ ಕೆಂಬಾಯಿ ಪುರಸಭೆ ಕಾರ್ಯ ಇಲಾಖೆಯಲ್ಲಿ ನಾನು ಕೊಟ್ಟಿದ್ದ ಕರ್ನಾಟಕ ಬ್ಯಾಂಕ್, ನನ್ನ ಹೆಸರು ಮೈಬೂಬ್, ತಂದೆ ರಾಜಮಾದ್ ಕಾಚಾಪುರ್ ಅಂತ ನಾನು ಕೊಟ್ಟಿದ್ದೀನಿ. ಅವರು ಬೇರೆ ಅಕೌಂಟಿಗೆ ಹಾಕಿದ್ದಾರೆ ಸರ್. ಏನು ತಂದೆ ಸಲೀಂ, ಮಗ ಸಲೀಮು, ತಂದೆ ಮೈಬೂಬ್ ಸಾಬ್ ಅಂತೇಳಿ ಐತ್ರಿ. ಈ ಥರ ಅವರು ಇದು ಮಾಡ್ಯಾರ. ಸಲೀಂ ಫ್ರಾಡ್ ಮಾಡ್ಯಾರ ರೀ. ಸಲೀಂ ತಂದೆ ಮೈಬೂಬ್ ಸಾಬ್ ಅಂತೇಳಿ ಐತ್ರಿ. ಇದು ಈ ಥರ ಬೇರೆ ಅವ್ರ ಅಕೌಂಟಿಗೆ ಹೋದರೆ ಅವ್ರ ಬಳಿ ಹೋದೆ. ಆದ್ರೆ ಅಲ್ಲಿ ಅವ್ರು ಏನಂದ್ರು, ನನಗೆ ದುಡ್ಡು ನಿಗಮಲಿಂತ ಬಂದಿದೆ, ನಿಗಮಲಿಂತ ಲೆಟ್ರ್ ಬರ್ಬೇಕಂತಾರೆ. ಇಲ್ಲಿ ನನಗೆ ಯಾರೂ ಸಹಕರಿಸಿಲ್ಲ ಪುರಸಭೆದ ಒಳಗಡೆ. ಇನ್ನಕ್ಕಾದ್ರು ಇಷ್ಟು ಜನರ ಮಧ್ಯೆಯಲ್ಲಿ ನಾನು ಓಡಾಡಿದ್ದೀನಿ. ಏನು ಅವರಾಯಿತು ಇವರಾಯಿತು ಅವರಾಯಿತು ಬರೀ ಇದೇ ಥರ ಕೆಂಬಾಯಿ ಒಳಗೆ ಸುಮಾರು 150 ಮಂದಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.